ಆತ್ಮೀಯ ಸಾಯಿಶ್ರುತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಆತ್ಮರೇ, ಈ ದಿನ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಶುದ್ಧ ತೃತೀಯ, ಶನಿವಾರ 15/8/2026. ಇನ್ನು ವಾರ ಬಂದು ಶನಿವಾರ, ತಿಥಿ ಬಂದು ಉತ್ತರ ಫಲ್ಗುಣಿ, ದಿನಪೂರ್ತಿ ಇರ್ತಕ್ಕಂಥದ್ದು. ನಕ್ಷತ್ರ ತೃತೀಯ, ತಿಥಿ ಬಂದ ತೃತೀಯ, ನಕ್ಷತ್ರ ಉತ್ತರ ಫಲ್ಗುಣಿ, ಯೋಗ ಬಂದು ಶಿವಯೋಗ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ ಬಂದು 9ರಿಂದ 10:30, ಗುಳಿಕ ಕಾಲ ಬಂದು 6ರಿಂದ 7:30, ಅರ್ಧ ಪ್ರಹರ ಬಂದು 12ರಿಂದ 1:30, ಯಮಗಂಟ ಕಾಲ ಬಂದು 1:30ರಿಂದ 3, ಅಮೃತ ಗಡಿಗೆ 7:30ರಿಂದ 9ರವರೆಗೆ ಇರ್ತಕ್ಕಂಥದ್ದು ಮೇಲೆ. ಇನ್ನು ಈ ದಿನದ ವಿಶೇಷ ಏನಪ್ಪ ಅಂದರೆ, ಈ ದಿನ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ದಿನ. ನಮ್ಮ ಸಾಯಿಸ್ಮೃತಿ ವೀಕ್ಷಕರಿಗಿರೋ ಸ್ವತಂತ್ರೋತ್ಸವ ದಿನಾಚರಣೆಯ ಶುಭಾಶಯಗಳು. ಅದನ್ನು ತಿಳಿಸುತ್ತಾ ಈಗ ನಾವು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬರೋಣ. ಈಗ ಮೇಷರಾಶಿಯವರಿಗೆ ಆದಾಯದಲ್ಲಿ ಚೇತರಿಕೆ, ಪ್ರಯಾಣದಿಂದ ಲಾಭ, ಕೃಷಿಯಲ್ಲಿ ಪ್ರಗತಿ, ಕಟ್ಟಡ ಕಾರ್ಮಿಕರಿಗೆ ಹಾಗೂ ಗುತ್ತಿಗೆದಾರರಿಗೆ ಶುಭ, ಆಹಾರ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭ. ಆಂಜನೇಯ ಸ್ವಾಮಿಯ ದಂಡಕವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ನೀಲಿ ಅದೃಷ್ಟ ಬಣ್ಣ, ಆಗ್ನೇಯ ಅದೃಷ್ಟ ದಿಕ್ಕು. ಇನ್ನು ವೃಷಭ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಆರೋಗ್ಯ ಸಮಸ್ಯೆಗಳಿಂದ ಹೊರಬರತಕ್ಕಂಥದ್ದು, ನೆಮ್ಮದಿಯಾಗಿರ್ತಕ್ಕಂಥದ್ದು. ಅರ್ಚಕರು, ಪರಿಚಾರಕರು, ಆಗಮಿಕರು, ಪುರೋಹಿತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಸೂರ್ಯ ನಮಸ್ಕಾರವನ್ನು ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಆರೋಗ್ಯ ಸಮಸ್ಯೆಗಳಿಂದ ಹೊರಬರ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯಲ್ಲಿ ಮತ್ತು ಬಂಧು ಮಿತ್ರರ ಮೇಲೆ ನಮ್ಮ ಮಕ್ಕಳಿಂದ ಸುದ್ದಿ ಬರತಕ್ಕಂಥದ್ದು. ಹೂವು ಹಣ್ಣಿನ ಬೆಳೆಗಾರರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ರಸಗೊಬ್ಬರಗಳು, ಸಾವಯವ ಗೊಬ್ಬರಗಳು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹ ಧ್ಯಾನವನ್ನು ಮಾಡಿ, ನಮ್ಮ ಸೂರ್ಯಾಗೆ ಚಂದ್ರಾಯ ಮಂಗಳಾಯ ಬುಧಾಗೆ ಚ ಅಂತೇಳಿ ಆ ನವಗ್ರಹಗಳನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿ ಬಂದಾಗ ನೂತನ ಹೂಡಿಕೆಗಳಲ್ಲಿ ಶುಭ, ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ, ನೇಕಾರ, ಕಮ್ಮಾರ, ಕುಂಬಾರ, ಚಮ್ಮಾರ, ಬಡಗಿ ಎಲ್ಲರಿಗೂ ಒಳ್ಳೆ ಪ್ರೊಫೆಷನ್ ಇವಾಗ, ಒಳ್ಳೆ ಟೈಮ್ ಇವಾಗ. ಮತ್ತು ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾರು ಮಾಡ್ತಾರೆ, ರೆಡಿಮೇಡ್ ಮೆಟೀರಿಯಲ್ಸು, ಅವರಿಗೆಲ್ಲ ಒಳ್ಳೆ ಲಾಭ ಸಿಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಆದ್ಮೇಲೆ ಶಿಕ್ಷಕ ವೃತ್ತಿಯವರಿಗೆ ಕೆಲಸದ ಹೊರೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಕಾಫಿ, ಟೀ, ರಬ್ಬರ್ ಪ್ಲಾಂಟರ್ಸ್ಗೆ ಈಗ ಒಳ್ಳೆಯ ಅವ್ರಿಗೆ ವ್ಯವಸಾಯ ಕಾಲ, ಆ ವ್ಯವಸಾಯದಲ್ಲಿ ಒಳ್ಳೆಯ ಪ್ರಗತಿ ಸಿಗ್ತಕ್ಕಂಥದ್ದು. ಪುಸ್ತಕ, ಪೆನ್ನು, ಸ್ಟೇಷನರಿ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮದೇವತೆಯನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ರೈತರಿಗೆ ಹೆಚ್ಚಿನ ಕೆಲಸದ ಹೊರೆ, ಕಾರ್ಮಿಕರಿಗೆ ಶುಭ ದಿನ, ಗುತ್ತಿಗೆದಾರರಿಗೆ ಆದಾಯ ಪ್ರಗತಿ, ನೇಕಾರರಿಗೆ ಶುಭ ದಿನ ಇರ್ತಕ್ಕಂಥದ್ದು. ಕಟ್ಟಡ ಸಾಮಗ್ರಿ ಮಾರ್ತಕ್ಕಂಥವ್ರಿಗೆ ಮತ್ತು ಇರಿಗೇಷನಲ್ ಮೆಟೀರಿಯಲ್ಸ್, ನೀರಾವರಿ ವಸ್ತುಗಳು ಮಾರ್ತಕ್ಕಂಥವ್ರಿಗೆ ಲಾಭ ಇರ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ಹಳದಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಸಗಟು ವ್ಯಾಪಾರಗಳು, ದಾಸ್ತಾನದಾರಿರ್ತಾರೆ, ಹೋಲ್ಸೇಲ್ ಡೀಲರ್ಸ್ ಎಲ್ಲ ಕೊಂಡ್ಕೊಂಡು ಸ್ಟಾಕ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಕೆಟಬಿಲಿಟಿ ಇವಾಗ. ಈ ಹೂವಿನ ಬೆಳೆಗಾರರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ, ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗಣಪತಿಯನ್ನು ಧ್ಯಾನಿಸಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಅರ್ಚಕ, ಆಗಮಿಕ, ಪುರೋಹಿತರಿಗೆಲ್ಲ ಒಳ್ಳೆ ಕೆಲಸ ಯಾರೋ ಈ ವೃಶ್ಚಿಕ ರಾಶಿಯವರಿಗೆ. ಅದಲ್ಲದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕಾಣ್ತಕ್ಕಂಥದ್ದು. ಈ ಗುಡಿ ಕೈಗಾರಿಕೆಯಲ್ಲಿ ಲಾಭ, ನೀರಾವರಿ ಮೂಲದ ರೈತರಿಗೆ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಟೈಲರ್ಸು, ವಸ್ತ್ರ ವಿನ್ಯಾಸಕರಿಗೆ ಒಳ್ಳೆ ಬ್ಯುಸಿಯೆಸ್ಟ್ ದಿನಗಳಿವು. ನೀವು ಗುರುನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಬರೀ ಅಲ್ಲಿಂದ ಮುಂದಕ್ಕೆ ಬಂದಾಗ ನೋಡಿ, ಧನುಸು ರಾಶಿಯವರಿಗೆ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ತೊಡಕುಗಳು, ಹಣಕಾಸಿನಲ್ಲಿ ನೆಗೆಟಿವಿಟಿ, ದುಡ್ಡೇ ಸಿಕ್ಕಲ್ಲ, ನಿಮಗೆ ಸ್ವಲ್ಪ ಹಣಕಾಸಿಗೆ ತೊಂದರೆ ಆಗ್ತಕ್ಕಂಥದ್ದು. ಅಡಿಕೆ, ತೆಂಗು ಬೆಳೀತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಟೈಲರ್ಸು, ವಸ್ತ್ರ ವಿನ್ಯಾಸಕರಿಗೆ ಒಳ್ಳೆಯ ಕೆಲಸ, ಪ್ರಗತಿ ಕೆಲಸ ಇರ್ತಕ್ಕಂಥದ್ದು. ನೀವು ನವಗ್ರಹಗಳ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ವೃತ್ತಿಯಲ್ಲಿ ಪ್ರಗತಿ,
ಸ್ವಉದ್ಯೋಗಿಗಳಿಗೆ ಶುಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಜೇನು ಸಾಕಾಣಿಕೆದಾರರು, ರೇಷ್ಮೆ ಕೃಷಿಕರು, ಅಣಬೆ ಬೇಸಾಯಗಾರರಿಗೆ ಒಳ್ಳೆಯ ಕಾರ್ಯ ಪ್ರಗತಿ ಮತ್ತು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಇವತ್ತು ಗೋವಿಗೆ ಪೂಜಿಸಿ, ಹಸುವಿಗೆ ಪೂಜೆ ಮಾಡಿ ಮತ್ತು ಗೋಗ್ರಾಸ ಹಸುವಿಗೆ ಉಣಬಡಿಸಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಆಗ್ನೇಯ ದೃಷ್ಟಿ ಬಂದಿಲ್ಲ ಅದೃಷ್ಟ ಬಣ್ಣ. ಕುಂಭರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಪ್ರಯಾಣದಿಂದ ಲಾಭ, ರಾಗಿ ಭತ್ತ ಕಬ್ಬು ನೆಲಗಡಲೆ ನೀರಾವರಿಯಲ್ಲಿ ಬಿಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ್ರವಾಗಿರ್ತಕ್ಕಂಥ ದಿನ. ಆಭರಣ ವ್ಯಾಪಾರಿಗಳಿಗೆ ಒಳ್ಳೆಯ ಉತ್ತಮವಾದ ದಿನ. ಶ್ರೀರಾಮನಾಮ ಸ್ಮರಣೆ ಮಾಡಿ. ಇದು ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಕುಟುಂಬದಲ್ಲಿ ಶುಭಕರವಾದ ವಾತಾವರಣ, ವ್ಯಾಪಾರ ವ್ಯವಹಾರಗಳಲ್ಲಿ ಶುಭ, ಕುರಿ ಕೋಳಿ ಹಂದಿ ಮೇಕೆ ಮೇಯಿಸ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೃಷಿ ಸಲಕರಣೆಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಹನುಮಾನ್ ಚಾಲೀಸವನ್ನು ಪಠಿಸಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಬಡ ಅದೃಷ್ಟ ಗುಣ. ಆದ್ಮೇಲೆ ಇದು ದ್ವಾದಶ ರಾಶಿಗಳ ಈ ದಿನದ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಈ ದಿನ ಸ್ವತಂತ್ರೋತ್ಸವ ದಿನ. ನಮಗೆಲ್ಲ ಸ್ವತಂತ್ರ ಬಂದಿರತಕ್ಕಂಥದ್ದು, ಭಾರತ ದೇಶಕ್ಕೆ ಸ್ವತಂತ್ರ ಬಂದಿರತಕ್ಕಂಥ ಶುಭ ದಿನ. ಈ ದಿನ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿ. ಈ ಸ್ವತಂತ್ರ ದಿನಾಚರಣೆ ಆಚರಿಸಿ ಮತ್ತು ನಮ್ಮ ಸ್ವತಂತ್ರದ ಪರಿಕಲ್ಪನೆ ಬಗ್ಗೆ ಸ್ವಲ್ಪ ಚರ್ಚೆಗಳನ್ನು ಮಾಡಿಕೊಳ್ಳಿ ಮತ್ತು ಆ ಸಾಮಾಜಿಕ ಪ್ರಗತಿ ಬಗ್ಗೆ ಸಹ ತಾವು ಕಳಕಳಿಯಾಗಿ ಇದರ ಬಗ್ಗೆ ಯೋಚನೆ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯ ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.